ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಶೋಕ್ ಕುಮಾರ್. ಹಾಗಾದ್ರೆ ಇವತ್ತಿನ ಸೆಷನ್ನಲ್ಲಿ ಪ್ರಶಸ್ತಿಗಳೊಂದಿಗೆ ನಾವು ಸ್ಟಾರ್ಟ್ ಮಾಡ್ತಕ್ಕಂಥ ಪ್ರಯತ್ನ ಮಾಡೋಣ್ರಿ. ಅದರಲ್ಲಿ ಯಾವುದು ಸರ್ ಅಂತ ಕೇಳಿದಾಗ ನೋಡಿ, ನಮ್ಮ ರಾಜ್ಯಕ್ಕೆ ಸಂಬಂಧಿಸಿದ ಕರ್ನಾಟಕ ರತ್ನ ಅಂತ ಕೂಡ ಕರಿತೀವಿ. ಎಸ್, ಯಾವ ರತ್ನ ಸರ್ ಅಂದ್ರಗಿನ ರಾಜ್ಯದ ಅತಿದೊಡ್ಡ ನಾಗರಿಕ ಪ್ರಶಸ್ತಿ ಕರ್ನಾಟಕ ರತ್ನ. ಹಾಗಾದ್ರೆ ಸರ ಕರ್ನಾಟಕ ರತ್ನ ಇದ್ರದ್ದೇನು ಸ್ಪೆಷಲ್ ಅಂದ್ರೆ ರಾಜ್ಯದ ಅತ್ಯುನ್ನತ ನಾಗರಿಕ ಅಂತ ಕೂಡ ಕರಿತೀವಿ ನಾವು ಇದನ್ನ. ಎಸ್, ರಾಜ್ಯದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಹಾಗಾದ್ರೆ ಈ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳ್ತಾರ, 1992 ಅವಧಿಯಲ್ಲಿ ಈ ಪ್ರಶಸ್ತಿನ ಸ್ಥಾಪನೆ ಮಾಡ್ತಕ್ಕಂಥ ಪ್ರಯತ್ನಗಳು ನಡೆದು ಸ್ನೇಹಿತರೆ. ಅಂದ್ರೆ 1992ರಲ್ಲಿ ಏನಾಗ್ತಾ ಬರ್ತದ, ಈ ಕರ್ನಾಟಕ ರತ್ನ ಅನ್ನುವಂಥದ್ದು ಪ್ರಶಸ್ತಿ ಸ್ಥಾಪನೆ ಆಯಿತು. ಹಾಗಾದರೆ ಇದನ್ನು ಸರ ಯಾವ ಕ್ಷೇತ್ರದಲ್ಲಿ ನಾವು ಸಾಧನೆ ಮಾಡಿದರೂ ಕೊಡ್ತೀವಿ ಅಂತ ಕೇಳ್ತಾನ. ಇದು ಕೂಡ ಭಾರತ ದೇಶದಲ್ಲಿ ಹೆಂಗೈತಲ್ಲ ಭಾರತ ರತ್ನ, ಅದೇ ಮಾದರಿಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಕನ್ನಡಿಗರಿಗೆ ಮಾತ್ರ ಪ್ರದಾನ ಮಾಡ್ತೀವಿ. ಹೌದಾ? ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಕನ್ನಡಿಗರಿಗೆ ಮಾತ್ರ ನಾವು ಪ್ರದಾನ ಮಾಡ್ತೀವಿ. ಹಾಗಾದರೆ ಇದಕ್ಕೆ ಅಮೌಂಟ್ ಎಷ್ಟಿದೆ ಅಂತ ಕೇಳ್ತಾನೆ ಸ್ನೇಹಿತರೆ. ಇದಕ್ಕೂ ಕೂಡ ಯಾವುದೇ ಮೊತ್ತ ಇಲ್ಲ. ಈಗಾಗಲೇ ಹೇಳಿ ನಾನು ನಿಮಗೆ ಮುಂಜಾನೆ ಕೊನೆಯ ತರಗತಿಯಲ್ಲಿ ನಾಗರಿಕ ಅನ್ನುವಂಥ ಒಂದು ಪ್ರಶಸ್ತಿ ಅನ್ನುವಂಥದ್ದು ಏನಿದೆ, ನಾಗರಿಕ ಅನ್ನುವಂಥ ಪದ ಏನಿದೆ, ಈ ನಾಗರಿಕ ಪದಕ್ಕೆ ಯಾವುದೇ ರೀತಿಯ ಅಮೌಂಟ್ ಇಲ್ಲ. ಎಸ್, ಯಾವುದೇ ರೀತಿಯ ರೊಕ್ಕ ರುಜನ್ ಇಲ್ಲ ಅನ್ನುವಂಥದ್ದು ಕೂಡ ತಮಗೆ ಗೊತ್ತಿರಲಿ. ಹಾಗಾದ್ರೆ ಇಲ್ಲಿ ಏನು ಕೊಡ್ತಾರೆ ಸರ, 50 ಗ್ರಾಮ್ ತೂಕದಲ್ಲಿ ಬರ್ತಕ್ಕಂಥ ಒಂದು ಚಿನ್ನದ ಪದಕವನ್ನು ನಾವು ಪ್ರದಾನ ಮಾಡ್ತೀವಿ ನೋಡಿ. 50 ಗ್ರಾಮದ ಒಂದು ಚಿನ್ನದ ಪದಕವನ್ನು ಕರ್ನಾಟಕ ರತ್ನ ಪ್ರಶಸ್ತಿಗೆ ಪ್ರದಾನ ಮಾಡ್ತೀವಿ. ಹಾಗಾದ್ರೆ ಸರ ಕರ್ನಾಟಕ ರತ್ನ ಪ್ರಶಸ್ತಿಯಲ್ಲಿ ಆಯ್ಕೆ ಸಮಿತಿ ಅಧ್ಯಕ್ಷರು ಯಾವಾಗಲೂ ಮುಖ್ಯಮಂತ್ರಿಗಳು. ಇದನ್ನು ಪ್ರದಾನ ಮಾಡುವವರು ಯಾರು ಅಂತ ಕೇಳ್ತಾರ, ರಾಜ್ಯದ ರಾಜ್ಯಪಾಲರು. ಇದನ್ನು ಪ್ರದಾನ ಮಾಡುವವರು ಯಾರು ಸರ್ ಅಂತ ಕೇಳ್ತಾರ, ರಾಜ್ಯದ ರಾಜ್ಯಪಾಲರು ಪ್ರದಾನ ಮಾಡ್ತಾರೆ. ಸ್ನೇಹಿತರೆ, ತಮ್ಮಗಳಿಗೆ ಗೊತ್ತಿರಬೇಕಾಗಿರ್ತಕ್ಕಂಥ ವಿಚಾರ. ಹೌದಾ? ಭಾರತ ದೇಶದಲ್ಲಿ ಆಡು ಮುಟ್ಟದ ಸೊಪ್ಪಿಲ್ಲ, ಪ್ರಧಾನಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಮಾಡದ ಕೆಲಸ ಕಾರ್ಯಗಳಿಲ್ಲ. ಆಡು ಮುಟ್ಟದ ಸೊಪ್ಪಿಲ್ಲ, ಪ್ರಧಾನಮಂತ್ರಿ ಮತ್ತು ಮುಖ್ಯಮಂತ್ರಿಗಳು ಮಾಡದ ಕೆಲಸ ಕಾರ್ಯಗಳಿಲ್ಲ. ಆ ಒಂದು ನಿಟ್ಟಿನಿಂದ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಡಳಿತ ಯಾವ ರೀತಿಯಾಗಿದೆ, ಅದೇ ರೀತಿ ದೇಶದಲ್ಲಿ ಪ್ರಧಾನಮಂತ್ರಿಗಳ ಆಡಳಿತವಿದೆ. ಹಾಗಾಗಿ ರಾಜ್ಯದಲ್ಲಿ ರಾಜ್ಯಪಾಲರ ಆಡಳಿತ ಯಾವ ರೀತಿಯಾಗಿದೆ, ದೇಶದಲ್ಲಿ ರಾಷ್ಟ್ರಪತಿಗಳ ಆಡಳಿತವಿದೆ. ಆ ಒಂದು ನಿಟ್ಟಿನಿಂದ ನಾವು ಪ್ರದಾನ ಮಾಡ್ತಕ್ಕಂಥ ಅಧಿಕಾರ ರಾಜ್ಯದ ರಾಜ್ಯಪಾಲರಿಗೆ ಕೊಟ್ಟಿವಿ, ರಾಜ್ಯದ ಪ್ರಥಮ ಪ್ರಜೆ. ಹಾಗಾದ್ರೆ ಸರ ಇದೇ ಕರ್ನಾಟಕ ರತ್ನ ಪ್ರಶಸ್ತಿನ ಒಟ್ಟು ಎಷ್ಟು ಜನ ಸಾಧಕರು ಪಡೆದಾರ ಅಂತ ಕೇಳ್ತಾರ, ಟೋಟಲ್ 9+3 = 12 ಅಂತ ಓದ್ಬೇಕು ನಾವು. 9+3 12 ಜನ ಸಾಧಕರಿಗೆ ನಾವು ಪ್ರದಾನ ಮಾಡೀವಿ. ಸರ್ 9+3 ಯಾಕೆ ಬರೆದಿರಿ ಅಂದ್ರೆ 3 ಜನ ಮರಣೋತ್ತರವಾಗಿ ಪಡೆದ. ಹೌದಾ ಸರ? ಮೊದಲನೇದು ಮರಣೋತ್ತರವಾಗಿ ಪಡೆದವರು ಯಾರು ಅಂತ ಕೇಳ್ತಾರೆ. ಮರಣೋತ್ತರವಾಗಿ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿನೇ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅನ್ನುವಂಥ ಮೇರು ವ್ಯಕ್ತಿತ್ವ. ಎಸ್ ಸರ್. ನಂಬರ್ 2 ಯಾರಂತ ಬಂದಾಗ ಸಹಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಸಹಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಇಲ್ಲಿ ವಿಶೇಷವಾಗಿ ಏನಂತ ಬಂದಾಗ ಸೆಕೆಂಡ್ ಪ್ಲೇಸಲ್ಲಿ ಬರ್ತಾರೆ. ಸರ ನಂಬರ್ 3 ಯಾರಂತ ಬಂದಾಗ ಬಿ ಸರೋಜದೇವಿ ಅನ್ನುವಂಥ ಮಹಿಳೆ. ಬಿ ಸರೋಜದೇವಿ ಅನ್ನುವಂಥ ಮಹಿಳೆ ನಂಬರ್ 3 ಪ್ಲೇಸ್ನಾಗ ಬರ್ತಾರೆ ನೋಡಿ. ಮರಣೋತ್ತರವಾಗಿ ಕರ್ನಾಟಕ ರತ್ನ ಪಡೆದಿರ್ತಕ್ಕಂಥವ್ರು. ಹಾಗಾದ್ರೆ ಕರ್ನಾಟಕ ರತ್ನ ಪಡೆದಿರ್ತಕ್ಕಂಥ 12 ಜನ ಸಾಧಕರದ ಒಂದು ಲೀಸ್ಟ್ ಓದ್ಬೇಕು ನಾವೀಗ. ಎಸ್, ನೆಕ್ಸ್ಟ್ ಏನು ಸರ್ ಅಂದ್ರೆಗಿನ ಕರ್ನಾಟಕ ರತ್ನ ಸ್ವೀಕಾರ ಮಾಡಿರ್ತಕ್ಕಂಥದ್ರಲ್ಲಿ ಮರಣೋತ್ತರವನ್ನು ಕೊಡ್ಬೋದು ನಾವು. ಹೌದ್ರಿ, ಮರಣೋತ್ತರವಾಗಿ ಪ್ರಶಸ್ತಿ ಕೊಡೋಕ್ಕೆ ಸಾಧ್ಯ ಇದೆ ಸ್ನೇಹಿತರೆ. ಅದು ಕೂಡ ತಮಗಳಿಗೆ ಗೊತ್ತಿರಲಿ. ಸರ ಇದ್ದಾಗ ಪಡೆದವರು 9 ಜನ ಸಾಧಕರು ಸಿಗ್ತಾರ, ಮರಣೋತ್ತರವಾಗಿ 3 ಜನ ಸಾಧಕರು ಸಿಗ್ತಾರ. ಒಂದು ಲೀಸ್ಟ್ ಬರೆಂಬರ್ರಿ. ಮೊದಲಿಗರು ಯಾರಂತ ಬಂದಾಗ ರ್ಯಾಂಕಿಂಗ್ ಸ್ಟೂಡೆಂಟ್ ಆಗಿರ್ತಕ್ಕಂಥ ಕುವೆಂಪುರವರು ಸಾಹಿತ್ಯ ರಂಗದಲ್ಲಿ ಪ್ರಶಸ್ತಿ ಪಡಿತಾರೆ ಸ್ನೇಹಿತರೆ 1992ರ ದಶಕ. ಸರ ತದನಂತರದಾಗಿ ಯಾರಂತ ಬಂದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾ ನಟ, ಸಿನಿಮಾ ವಿಭಾಗದಲ್ಲಿ ಪಡೆದರು 92ರಲ್ಲಿ ಇವರು ಕೂಡ. ಸರ ನಂಬರ್ 3 ಯಾರಂತ ಬಂದಾಗ ಎಸ್ ನಿಜಲಿಂಗಪ್ಪ. ಎಸ್ ನಿಜಲಿಂಗಪ್ಪ ಅವ್ರದ್ದು ರಾಜಕೀಯ ಅನ್ನುವಂಥದ್ದು ಸ್ನೇಹಿತರೆ. ಎಸ್ ನಿಜಲಿಂಗಪ್ಪನವ್ರದ್ದು ರಾಜಕೀಯ ಕ್ಷೇತ್ರ 99ರಲ್ಲಿ ಪಡೆದರು.
ಸರ್ ನಂಬರ್ 4 ಯಾರಂತ ಬಂದಾಗ CNR ರಾವ್. CNR ರಾವ್ ಅವರು ವಿಜ್ಞಾನ ವಿಭಾಗದಲ್ಲಿ 2000ದಲ್ಲಿ ಪಡಿತಾರ. ವಿಜ್ಞಾನ ವಿಭಾಗದಲ್ಲಿ 2000. ಸರ್ ನಂಬರ್ 5 ಯಾರಂತ ಬಂದಾಗ ದೇವಿ ಪ್ರಸಾದ್ ಶೆಟ್ಟಿಯವರು. ಎಸ್, ದೇವಿ ಪ್ರಸಾದ್ ಶೆಟ್ಟಿಯವರು ವೈದ್ಯಕೀಯ ರಂಗದಲ್ಲಿ ಸ್ನೇಹಿತರೆ, ವೈದ್ಯಕೀಯ ರಂಗದಲ್ಲಿ 2001ರಲ್ಲಿ ಪಡಿತಾರ. ಸರ್ ನೆಕ್ಸ್ಟ್ ಪಂಡಿತ್ ಭೀಮಸೇನ್ ಜೋಶಿ. ಪಂಡಿತ್ ಭೀಮಸೇನ್ ಜೋಶಿ ಅವರು ಸಂಗೀತ ಕ್ಷೇತ್ರದಲ್ಲಿ 2005ರಲ್ಲಿ ಪ್ರಶಸ್ತಿ ಪಡಿತಾರ. ಸರ್ ನೆಕ್ಸ್ಟು ಕರ್ನಾಟಕದ ನಡೆದಾಡೋ ದೇವರೆಂದೇ ಪ್ರಸಿದ್ಧರಾಗಿರ್ತಕ್ಕಂಥ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು. ಶಿವಕುಮಾರ ಸ್ವಾಮೀಜಿಯವರು ಇವರು ಸಮಾಜ ಸೇವೆ ವಿಭಾಗದಲ್ಲಿ 2007ರಲ್ಲಿ ಪಡಿತಾರ. ಸರ್ ನೆಕ್ಸ್ಟು ಡಿ ಜವರೇಗೌಡ ಅನ್ನುವಂಥ ಹಿರಿಯ ಸಾಹಿತಿಗಳು. ಡಿ ಜವರೇಗೌಡ ಅನ್ನುವಂಥವರು ಶಿಕ್ಷಣ ಮತ್ತು ಸಾಹಿತ್ಯ ರಂಗದಲ್ಲಿ ಪಡಿತಾರ. ಶಿಕ್ಷಣ ಮತ್ತು ಸಾಹಿತ್ಯ ರಂಗದಲ್ಲಿ 2008ರಲ್ಲಿ ವಿನ್ ಆಗ್ತಾರೆ ಇವರು ಕರ್ನಾಟಕ ರತ್ನ ಪ್ರಶಸ್ತಿ. ನೋಡಿ 8 ಜನ ಸಾಧಕರಾದ್ರೆ ನಮಗ, ಹೌದಾ? 8 ಜನ ಸಾಧಕರಾದರೆ ಇನ್ನೂ 4 ಜನ ಸಾಧಕರನ್ನ ಓದಬೇಕು. ಕುವೆಂಪು ಅವರು ಸಿಕ್ಕರು ಸಾಹಿತ್ಯದಲ್ಲಿ 92ರಲ್ಲಿ, ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾದಲ್ಲಿ 92, ಎಸ್ ನಿಜಲಿಂಗಪ್ಪನವರು ರಾಜಕೀಯದಲ್ಲಿ 99, CNR ರಾವ್ ವಿಜ್ಞಾನಕ್ಕಾಗಿ 2000, ದೇವಿ ಪ್ರಸಾದ್ ಶೆಟ್ಟಿ ವೈದ್ಯಕೀಯ ವಿಭಾಗದಲ್ಲಿ 2001, ಪಂಡಿತ್ ಭೀಮಸೇನ್ ಜೋಶಿ ಅವರು ಸಂಗೀತಕ್ಕಾಗಿ 2005, ಹೌದಾ? ಅದೇ ರೀತಿಯಾಗಿರ್ತಕ್ಕಂಥ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ಸಮಾಜ ಸೇವೆ ರಂಗದಲ್ಲಿ 2007, ಡಿ ಜವರೇಗೌಡ ಶಿಕ್ಷಣ ಮತ್ತು ಸಾಹಿತ್ಯ. ಹಾಗಾದ್ರೆ ನೆಕ್ಸ್ಟ್ ಯಾರು ಸರ್ 9ನೇವರು ಅಂದ್ರೆ ಡಾಕ್ಟರ್ ವೀರೇಂದ್ರ ಹೆಗಡೆಯವರು. ವೀರೇಂದ್ರ ಹೆಗಡೆಯವರು ಕೂಡ ಪಡೆದರ ಸ್ನೇಹಿತರ, ಅವರಿಗೂ ಕೂಡ ಆಗಿರ್ತಕ್ಕಂಥ ಅವಾರ್ಡು ಸಮಾಜ ಸೇವೆ ರಂಗದಲ್ಲಿ 2009ರ ಅವಧಿಯೊಳಗೆ. ನೆಕ್ಸ್ಟ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅನ್ನುವಂಥ ಮೇರು ವ್ಯಕ್ತಿತ್ವ. ಇವ್ರದ್ದು ಸಿನಿಮಾ ಮತ್ತು ಸಮಾಜ ಸೇವೆ ವಿಭಾಗದಲ್ಲಿ 2021ರ ದಶಕ. ಸರ ನೆಕ್ಸ್ಟ್ ಯಾರಂತ ಬಂದಾಗ ಅಲ್ಲಿಂದ ನಾವು ನೇರವಾಗಿ ನೋಡೋದಾಗಿತ್ತಂದ್ರೆ ಸ್ನೇಹಿತರೆ ಸಹಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಸಹಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೂಡ ಪಡೆದರು. ವಿಷ್ಣುವರ್ಧನ್ ಅವರು ಇವ್ರದ್ದು ಸಿನಿಮಾ ರಂಗ ಓನ್ಲಿ, ಸಿನಿಮಾ ಕ್ಷೇತ್ರ 2025ರಲ್ಲಿ. ಸರ ಬಿ ಸರೋಜದೇವಿ ಅಭಿನಯ ಸರಸ್ವತಿ ಎಂದೇ ಫೇಮಸ್ ಇವರು, ಬಹುಭಾಷಾ ನಟಿ. ರೀಸೆಂಟಾಗಿ ಡೆತ್ ಆಗ್ಯಾರ ಸಿನಿಮಾದಲ್ಲಿ, ಇವರು ಕೂಡ 2025ರಲ್ಲಿ. ನೋಡಿ ಹಿಂಗೆ ನಮಗೆ ಕರ್ನಾಟಕ ರತ್ನ ಪಡೆದಿರ್ತಕ್ಕಂಥ ಒಟ್ಟು ಸಂಖ್ಯೆ 12 ಜನ, ಹೌದಾ? ಒಟ್ಟು ಸಂಖ್ಯೆ ಏನು ಸರ್ ಅಂತ ಬಂದಾಗ 12 ಜನ. ಈ ಪಟ್ಟಿ ಏನು ಇಲ್ಲಿವರೆಗೆ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಬಂದೇನಲ್ಲ, ಈ ಪಟ್ಟಿ ಎಲ್ಲ ಕಡೆ ನಮಗೆ ಸಿಗ್ತದ. ಎಲ್ಲೆಲ್ಲಿ ಪ್ರಶಸ್ತಿ ಓದ್ತಿರ್ತವಲ್ಲ ಎಲ್ಲ ಕಡೆ ಇದೊಂದು ಒಂದಿಷ್ಟು ವಿಚಾರಗಳು ಸಿಗ್ತದೆ. ಆದರೆ ಎಡಿಷ್ನಲ್ ಆಗಿ ಏನು ಓದಕ್ಕೆ ಬೇಕು ಸರ, ಇನ್ನೊಂದಿಷ್ಟು ಇದಕ್ಕೆ ಮಾಹಿತಿಯನ್ನು ನಾವು ಸಂಗ್ರಹಣೆ ಮಾಡುವುದು ಯಾವ ರೀತಿ, ಹೌದಲ್ರಿ? ಎಡಿಷ್ನಲ್ ಆಗಿ ಏನು ಓದಕ್ಕೆ ಸಾಧ್ಯ ಐತಿ ಅದನ್ನು ನಾವು ಚರ್ಚೆ ಮಾಡೋಣ್ರಿ. ಎಡಿಷ್ನಲ್ ಆಗಿ ಏನು ಓದಕ್ಕೆ ಸಾಧ್ಯ ಐತಿ ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿರಿ. ಎಸ್, ಸ್ವಲ್ಪ ಅಬ್ಸರ್ವೇಷನ್ ಮಾಡ್ತಾ ಬನ್ನಿ ಸ್ನೇಹಿತರೆ. ಯಾಕಂದ್ರೆ ನಮಗೆ ಎರಡೂ ರೀತಿಯಾಗಿರ್ತಕ್ಕಂಥ ವಿಚಾರಗಳು ಗೊತ್ತಿರಬೇಕಾಗುತ್ತಾ. ಎಸ್, ಏನು ಸರ್ ಅಂತ ಬಂದಾಗ ನೋಡಿ, ಕರ್ನಾಟಕ ರತ್ನನೂ ಪಡೆದಿರಬೇಕು ಪ್ಲಸ್ ಭಾರತ ರತ್ನನೂ ಪಡೆದಿರಬೇಕು. ಕರ್ನಾಟಕ ರತ್ನ ಮತ್ತು ಭಾರತ ರತ್ನ ಪಡೆದ ಜೋಡಿ, ಕರ್ನಾಟಕ ರತ್ನ ಮತ್ತು ಭಾರತ ರತ್ನ ಪಡೆದಿರ್ತಕ್ಕಂಥ ಜೋಡಿ ಯಾವುದು ಅಂತ ಕ್ವಶನ್ ಕೇಳ್ತಾನೆ ಸ್ನೇಹಿತರೆ, ಹೌದಲ್ಲ? ಕರ್ನಾಟಕ ರತ್ನ ಮತ್ತು ಭಾರತ ರತ್ನ ಪಡೆದಿರ್ತಕ್ಕಂಥ ಜೋಡಿ ಯಾವುದು ಅಂತ ಕ್ವಶನ್ ಕೇಳಿದಾಗ 2 ಜನ ಸಾಧಕರು ನಾವು ನೆನಪಿಡಬೇಕು. CNR ರಾವ್ ಪ್ಲಸ್ ಏನಂತ ಬಂದಾಗ ಪಂಡಿತ್ ಭೀಮಸೇನ್ ಜೋಶಿ. ಎಸ್, ಕರ್ನಾಟಕ ರತ್ನನೂ ಪಡೆದಾರ ಸರ್ ಇವರು, ಪ್ಲಸ್ ಭಾರತ ರತ್ನನೂ ಪಡೆದಾರ. ಆದರೆ ಭಾರತ ರತ್ನ ಪಡೆದಿರ್ತಕ್ಕಂಥ 3 ಜನ ಕನ್ನಡಿಗರಲ್ಲಿ ಇನ್ನೊಬ್ಬರಿಗೆ ಕರ್ನಾಟಕ ರತ್ನ ಕೊಟ್ಟಿಲ್ಲ, ಮತ್ತೊಬ್ಬರಿಗೆ ಕರ್ನಾಟಕ ರತ್ನ ಕೊಡೋಕ್ಕಾಗಿಲ್ಲ ಸ್ನೇಹಿತರೆ. ಅವರೇ ಯಾರಂತ ಬಂದಾಗ ಸರ್ ಎಂ ವಿಶ್ವೇಶ್ವರಯ್ಯನವರು. ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಭಾರತ ರತ್ನ ಆಗಿದೆ, ಆ ವಿಶ್ವೇಶ್ವರಯ್ಯನವರಿಗೆ ಆದರೆ ಕರ್ನಾಟಕ ರತ್ನ ಆಗಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ ಆಗಕ್ಕೆ ಸಾಧ್ಯ ಆಗಿಲ್ಲ ಸರ್ ಅಂದ್ರಿಗೆನ, ಅವರಿಗೆ ಭಾರತ ರತ್ನ ಸಿಕ್ಕಿದ್ದು 1955ರಲ್ಲಿ ಸ್ನೇಹಿತರೆ. ಆಗಿನ ಕರ್ನಾಟಕ ರತ್ನನೇ ಸ್ಥಾಪನೆ ಆಗಿರಲಿಲ್ಲ. ಹೌದು ಸರ್, ಹಾಗಾದ್ರೆ ಮರಣೋತ್ತರವಾಗಿ ಕೊಡ್ಬೋದಾಗಿತ್ತಲ್ರಿ? ಮರಣೋತ್ತರವಾಗಿ ಕೊಡ್ಬೋದಾಗಿತ್ತಲ್ಲ ಅಂದ್ರಿಗೆನ, ಯಾವಾಗ ನಮ್ಮ ದೇಶದ ಸಾಂಪ್ರದಾಯಿಕ ಪರಂಪರೆ, ಹೌದಾ,
ನಮ್ಮ ದೇಶದ ಸಾಂಪ್ರದಾಯಿಕ ಪರಂಪರೆ ಏನು ಹೇಳಿಕೊಡುತ್ತಂದ್ರಿಗಿನ ಕೆಳಮಟ್ಟದ ಪ್ರಶಸ್ತಿಗಳು ಪಡೆದ ನಂತರ ಮೇಲ್ದರ್ಜೆಯ ಪ್ರಶಸ್ತಿ ಪಡಿತಾರ. ಆದರೆ ಮೇಲ್ದರ್ಜೆ ಪ್ರಶಸ್ತಿ ಪಡೆದ ನಂತರ ಕೆಳದರ್ಜೆ ಪ್ರಶಸ್ತಿ ಪಡೆದು ಭಾಳಷ್ಟು ವಿರಳ. ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿಗಳಿದಾರ. ನಾಳೆ ನಮ್ಮೂರಾಗ ಬಂದು ಗ್ರಾಮ ಪಂಚಾಯತ್ ಮೆಂಬರ್ ಆಗಿ ಬರ್ತದ? ಇಲ್ಲ. ಸರ್ ಪ್ರಧಾನಮಂತ್ರಿಗಳದಾರ, ಪ್ರಧಾನಮಂತ್ರಿಗಳು ನಾಳೆ JDP ಮೆಂಬರ್ ಆಗಿ ಬರ್ತದ? ಇಲ್ಲ. ಹಂಗಾಗಿ ವಿಶೇಷವಾಗಿ ಏನು ಸರ್ ಅಂತ ಬಂದಾಗ ನಮ್ಮದೊಂದು ಸಂಪ್ರದಾಯ ಇದೆ, ಕೆಳದರ್ಜೆ ಪ್ರಶಸ್ತಿ. ಸರ್ ಮತ್ತು ಇವ್ರಿಗೆ ಕೊಟ್ಟಾರಲ್ರಿ, ಇವ್ರಿಗೆ ಮೊದಲು ಕರ್ನಾಟಕ ರತ್ನ ಕೊಟ್ಟಾರ. ನೋಡಂಬರ್ರಿ, CNR ರಾವ್ 2000ರಲ್ಲಿ ಕರ್ನಾಟಕ ರತ್ನ, 2014ರಲ್ಲಿ ಭಾರತ ರತ್ನ. ಕ್ಲಿಯರ್. ಪಂಡಿತ್ ಭೀಮಸೇನ್ ಜೋಶಿ 2008ರಲ್ಲಿ, 2005ರಲ್ಲಿ ಕರ್ನಾಟಕ ರತ್ನ, 2008ರಲ್ಲಿ ಭಾರತ ರತ್ನ. ಮೊದಲು ಕರ್ನಾಟಕ ರತ್ನ ಕೊಟ್ಟ ನಂತರನೇ ಭಾರತ ರತ್ನ ಪಡೆದರು, ಹೌದಲ್ರಿ? ಕರ್ನಾಟಕ ರತ್ನ ಪಡೆದ ನಂತರ ಭಾರತ ರತ್ನ ಪಡೆದಿರ್ತಕ್ಕಂಥ ಜೋಡಿ, ಅದು ಗೊತ್ತಿರಲಿ ತಮ್ಮಗಳಿಗೆ. ಇನ್ನು ವಿಶೇಷವಾಗಿ ನೋಡೋದಾಗಿತ್ತಂದ್ರಿಗಿನ ಎಸ್ ನಿಜಲಿಂಗಪ್ಪ ಆಧುನಿಕ ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳ ಸ್ನೇಹಿತರಿವರು. ಆಧುನಿಕ ಮೈಸೂರು ರಾಜ್ಯದ ನಿರ್ಮಾತೃ ಅಂತ ಕೂಡ ಕರೆಸ್ಕೊಂಡಿರ್ತಕ್ಕಂಥ ನಿಜಲಿಂಗಪ್ಪ. ಸರ್ ದೇವಿ ಪ್ರಸಾದ್ ಶೆಟ್ಟಿ ಅವರು ವೈದ್ಯಕೀಯ ವಿಭಾಗದಲ್ಲಿ ಒಬ್ಬ ಹೃದಯ ರೋಗ ತಜ್ಞ. ಕಾನ್ಸ್ಟೇಬಲ್ ಕ್ವಶನ್ ನೋಡಿ, ವೈದ್ಯಕೀಯ ವಿಭಾಗದಲ್ಲಿ ಒಬ್ಬ ಹೃದಯ ರೋಗ ತಜ್ಞರಾಗಿರ್ತಕ್ಕಂಥದ್ದು. ಪಂಡಿತ್ ಭೀಮಸೇನ್ ಜೋಶಿ, ಶಿವಕುಮಾರ ಸ್ವಾಮೀಜಿಯವರು, ಇವರಿಗೆ 2015ರಲ್ಲಿ ಪದ್ಮಭೂಷಣ ಕೂಡ ಆಗಿದೆ ಸ್ನೇಹಿತರೆ. ಯಾವ ಭೂಷಣ ಸರ್ ಅಂತ ಬಂದಾಗ ಪದ್ಮಭೂಷಣ. ಶಿವಕುಮಾರ ಸ್ವಾಮೀಜಿಯವರು ಲಿಂಗೈಕ್ಯರಾಗಿರ್ತಕ್ಕಂಥ ಜನವರಿ 21. ಈ ಜನವರಿ 21ನ್ನು ಕರ್ನಾಟಕ ರಾಜ್ಯ ಸರ್ಕಾರ ದಾಸೋಹ ದಿನ ಅಂತ ಆಚರಣೆ ಮಾಡ್ತದೆ. ಜನವರಿ 21ನ್ನು ಕರ್ನಾಟಕ ಸರ್ಕಾರ ರಾಜ್ಯ ಮಟ್ಟದಲ್ಲಿ ದಾಸೋಹ ದಿನ ಅಂತ ಕೂಡ ಆಚರಣೆ ಮಾಡಕತ್ತೆ, ಅದು ಕೂಡ ತಮ್ಮಗಳಿಗೆ ಗೊತ್ತಿರಲಿ. ಹಾಗಾದರೆ ಸರ ಇನ್ನು ನೆಕ್ಸ್ಟ್ ವೀರೇಂದ್ರ ಹೆಗಡೆ ಅವರು. ವೀರೇಂದ್ರ ಹೆಗಡೆ ಅವರು ಪ್ರಸ್ತುತ ಏನಂತ ಬಂದಾಗ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿ ಸೇವೆ ಸಲ್ಲಿಸ್ತಿದ್ದಾರೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳು. ಹಾಗಾದ್ರೆ ಧರ್ಮಸ್ಥಳದ ಮೂಲ ಆರಾಧ್ಯ ದೈವ ಯಾರು ಅಂತ ಕೇಳ್ತಾರ, ಶ್ರೀ ಅಣ್ಣಪ್ಪ ಸ್ವಾಮಿ ಅಂತ ಹೇಳ್ಬೇಕು ನಾವು. ಮೂಲ ಆರಾಧ್ಯ ದೈವ ಯಾರು ಸರ್ ಅಂದ್ರೆ ಶ್ರೀ ಅಣ್ಣಪ್ಪ ಸ್ವಾಮಿ. ಧರ್ಮಸ್ಥಳದ ಮೂಲ ಆರಾಧ್ಯ ದೈವ ಅವರು ಶ್ರೀ ಅಣ್ಣಪ್ಪ ಸ್ವಾಮಿ ಅಂತ ಕರಿತೀವಿ. ಧರ್ಮಸ್ಥಳ ಎಲ್ಲಿದೆ ಸರ್ ಅಂತ ಬಂದಾಗ ದಕ್ಷಿಣ ಕನ್ನಡ ಜಿಲ್ಲೆಯ ನೇತ್ರಾವತಿ ನದಿ ದಡದ ಮೇಲೆ. ದಕ್ಷಿಣ ಕನ್ನಡ ಜಿಲ್ಲೆಯ ನೇತ್ರಾವತಿ ನದಿ ದಡದ ಮೇಲೆ. ದಕ್ಷಿಣ ಕನ್ನಡದಲ್ಲಿ ಫೇಮಸ್ ಆಗಿರ್ತಕ್ಕಂಥ ಭಾರತದ 9ನೇ ಪ್ರಧಾನ ಬಂದರು, ಕರ್ನಾಟಕದ ಹೆಬ್ಬಾಗಿಲು ಬಂದರೆಂದೇ ಪ್ರಸಿದ್ಧವಾಗಿರ್ತಕ್ಕಂಥ ನವಮಂಗಳೂರು ಬಂದರು ಸ್ನೇಹಿತರೆ, ಹೌದಲ್ರಿ? ನವಮಂಗಳೂರು ಬಂದರು 1974ರಲ್ಲಿ ಇಂದಿರಾ ಗಾಂಧಿಯವರು ಉದ್ಘಾಟನೆ ಮಾಡಿದರು ಇದನ್ನು. ಅದು ಕೂಡ ತಮ್ಮಗಳಿಗೆ ವಿಚಾರ ಗೊತ್ತಿರಲಿ. 1974ರಲ್ಲಿ ದಕ್ಷಿಣ ಕನ್ನಡದಲ್ಲಿ ಅತಿ ಹೆಚ್ಚು ಮಾತನಾಡತಕ್ಕಂಥ ಭಾಷೆ, ಇದು ಕೂಡ ಕ್ವಶನ್ ಕೇಳ್ಯಾನ. ತುಳು ಅನ್ನುವಂಥ ಭಾಷೆ ಕೂಡ ಸಾಕಷ್ಟು ಬಳಕೆಯಲ್ಲಿದೆ. ಕರ್ನಾಟಕ ಬ್ಯಾಂಕ್ನ ಕೇಂದ್ರ ಕಚೇರಿ ಕೂಡ ದಕ್ಷಿಣ ಕನ್ನಡ. ಇದೇ ಒಂದು ವೀರೇಂದ್ರ ಹೆಗಡೆ ಅವರು 2022ರಲ್ಲಿ ಕರ್ನಾಟಕ ರಾಜ್ಯದಿಂದ ರಾಜ್ಯಸಭೆಗೆ ಕೂಡ ಆಯ್ಕೆಯಾಗ ನೆನಪಿರಲಿ. ಸರ್ ರಾಜ್ಯಸಭೆಗೆ ಹಿಂಗೆ ಆಯ್ಕೆಯಾಗಿ ಬರ್ತಾ ರಾಷ್ಟ್ರಪತಿಗಳ ಮೂಲಕ ಆಯ್ಕೆ ಆಗ್ಬೋದು, ಹೌದಲ್ರಿ? ಸಂವಿಧಾನದ 80ನೇ ಆರ್ಟಿಕಲ್ ಏನು ಹೇಳ್ಕೊಡಕತ್ತೆ ನಮಗೆ, ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ 12 ಜನ ಸಾಧಕರು, ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ 12 ಜನ ಸಾಧಕರನ್ನು ರಾಜ್ಯಸಭೆಗೆ ನಾಮಕರಣ ಮಾಡುವ ಅಧಿಕಾರ ಈ ದೇಶದಲ್ಲಿ ರಾಷ್ಟ್ರಪತಿಗಳಿಗೆ ನೀಡಲಾಗಿದೆ. ಹೆಸರು ಈ ದೇಶದಲ್ಲಿ ಏನಂತ ಬಂದಾಗ ಸ್ನೇಹಿತರೆ ರಾಜ್ಯಸಭೆಗೆ ನಾಮಕರಣ ಮಾಡತಕ್ಕಂಥ ಅಧಿಕಾರ ರಾಷ್ಟ್ರಪತಿಗಳಿಗಿದೆ. ಸರ್ ಡಾಕ್ಟರ್ ಸುಧಾಮೂರ್ತಿ ಅಮ್ಮನವರು 2024ರಲ್ಲಿ ರಾಜ್ಯಸಭೆಗೆ ಎಲೆಕ್ಟ್ ಆಗ್ಯಾರ. ಅವರು ಕೂಡ ಸರ್ ಇವರು 2022ರಲ್ಲಿ ಆಯ್ಕೆ ಆಗಿರ್ತಕ್ಕಂಥವ್ರು, ಹೌದಾ? ವೀರೇಂದ್ರ ಹೆಗಡೆ ಅವರು ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿಗಳು ಮಂಜುನಾಥ ಅಂತ ಬರ್ತದ, ಆದರೆ ಅಲ್ಲಿ ಮನೆದೇವರ ಮೂಲ ಆರಾಧ್ಯ ದೈವ ಯಾರು ಅಂತ ಕೇಳಿದ್ರೆ ಶ್ರೀ ಅಣ್ಣಪ್ಪ ಸ್ವಾಮಿ. ನೋಡಿ, ಮೂಲ ಆರಾಧ್ಯ ದೈವ ಯಾರು ಸರ್ ಅಂತ ಬಂದಾಗ ಶ್ರೀ ಅಣ್ಣಪ್ಪ ಸ್ವಾಮಿ ಅಂತೇಳಿ ನಾವು ಹೆಸರು ನೋಡ್ತಕ್ಕಂಥದ್ದು. ಇನ್ನು ಮರಣೋತ್ತರವಾಗಿ ಪುನೀತ್ ರಾಜ್ಕುಮಾರ್ ಅವರು ಮೊಟ್ಟ ಮೊದಲ ಬಾರಿಗೆ ಪಡೆದರು. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅನ್ನುವಂಥ ವಿಶೇಷ ವ್ಯಕ್ತಿತ್ವದ ಬಗ್ಗೆ ಏನೆಲ್ಲ ಕೇಳ್ಬೋದು ಸರ್? ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಬಗ್ಗೆ ಏನೇನು ವಿಚಾರಗಳು ಕೇಳ್ಬೋದು, ಒಂದು ಕಡೆ ನೀಟಾಗಿ ನಾನು ನಿಮಗೆ ತಿಳ್ಸಕ್ಕೆ ಟ್ರೈ ಮಾಡಿದ್ದೀನಿ ಅಂತ ನೋಡ್ರಿ. ಒಂದು ಸರಿ ನೀಟಾಗಿ ಏನಂದ್ರೆ ಕರ್ನಾಟಕ ರತ್ನ ಅಂದ್ರೆ ಹಿಂಗೈತಿ ಅಂತ ನಮಗೆ ಅನಿಸ್ಬೇಕ್ರಿ. ಬರೀ ಪುಸ್ತಕದಾಗಿರ್ತಕ್ಕಂಥ ವಿಚಾರಗಳು ಬೇಡ, ಪುಸ್ತಕಗಳ ಹೊರತಾಗಿಯೂ ಕೂಡ ಒಂದಿಷ್ಟು ಅಪ್ಡೇಟ್ ಆಗಿರ್ತಕ್ಕಂಥ ವಿಚಾರಗಳು ಓದಬೇಕು ನಾವು. ಯಾಕಂದ್ರೆ ಪ್ರೆಸೆಂಟ್ ಟ್ರೆಂಡ್ ಹಂಗೈತಿ.
ಪುಸ್ತಕಗಳ ಜೊತೆಗೆ ಬೇರೆ ಬೇರೆ ವಿಷಯಗಳು ಓದಿದಾಗ ಮಾತ್ರ ನಮಗೇನಾದ್ರೂ ಒಂದಿಷ್ಟು ನಾಲೆಡ್ಜ್ ಉಳಿತದ. ಆ ಲೆಕ್ಕದಾಗ ಇಲ್ಲಿ ನಾವು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಬಗ್ಗೆ GPS ಸ್ಟಾರ್ದ ಒಂದ್ಸರಿ ಕ್ವಶನ್ ಕೂಡ ಆಗಿದೆ ಸ್ನೇಹಿತರೆ. ಏನೇನು ಕೇಳ ಒಂದ್ಸರಿ ನೀಟಾಗಿ ನೋಡ್ಕೊಂಬರಂಬ್ರಿ. ನೋಡಿ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅನ್ನುವಂಥ ವಿಶೇಷ ವ್ಯಕ್ತಿತ್ವ 1975 ಮಾರ್ಚ್ 17ನೇ ತಾರೀಕಿಗೆ ಇವರ ಜನ್ಮಸ್ಥಳ. ಹಂಗಾಗಿ ನಮ್ಮ ಕರ್ನಾಟಕ ಸರ್ಕಾರ ಇದನ್ನ ರಾಜ್ಯ ಮಟ್ಟದಲ್ಲಿ ಸ್ಫೂರ್ತಿ ದಿನ ಅಂತ ಸೆಲೆಬ್ರೇಟ್ ಮಾಡ. ರಾಜ್ಯ ಮಟ್ಟದಲ್ಲಿ ಏನಂತ ಬಂದಾಗ ಸ್ಫೂರ್ತಿ ದಿನ ಅಂತೇಳಿ ನಾವು ಯಾವುದನ್ನು ಆಚರಣೆ ಮಾಡ್ತೀವಿ ಸರ್ ಅಂದ್ರೆ ಮಾರ್ಚ್ 17ನೇ ತಾರೀಕು. ಹಾಗಾದರೆ ಇವರು ಜನ್ಮಸ್ಥಳ ಎಲ್ಲಿ ಅಂತ ಕೇಳಿದರೆ ತಮಿಳುನಾಡಿನ ಮದ್ರಾಸ್, ಇವತ್ತಿನ ಚೆನ್ನೈ. ಬೆಳವಣಿಗೆ ಆಗಿದ್ದು ಕರ್ನಾಟಕ. ಇವರ ಮೊದಲ ಚಿತ್ರ ಯಾವುದು ಅಂತ ಕೇಳ್ತಾರೆ ಸ್ನೇಹಿತರೆ. ಬಾಲನಟನಾಗಿ ನಟಿಸಿದ ಮೊದಲ ಚಿತ್ರ ಪ್ರೇಮದ ಕಾಣಿಕೆ 77ರಲ್ಲಿ. ಪ್ರೇಮದ ಕಾಣಿಕೆ 1977ರಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಮೊಟ್ಟ ಮೊದಲನೇದಾಗಿರ್ತಕ್ಕಂಥ ಬಾಲನಟನಾಗಿ ನಟಿಸಿದ್ರು ಇವರು. ಬಾಲನಟನಾಗಿ ನಟಿಸಿರ್ತಕ್ಕಂಥ ಮೊದಲ ಚಿತ್ರ ಅನ್ನುವಂಥದ್ದು. ಹಾಗಾದರೆ ಇವರಿಗೆ ರಾಷ್ಟ್ರ ಪ್ರಶಸ್ತಿ ತಂದುಕೊಟ್ಟ ಚಿತ್ರ ಬೆಟ್ಟದವು. ಇವರಿಗೆ ರಾಷ್ಟ್ರ ಪ್ರಶಸ್ತಿ ತಂದುಕೊಟ್ಟ ಚಿತ್ರ ಬೆಟ್ಟದವು 85ರ ತೆರೆ ಕಾಣುತ್ತದೆ, 86ರಾಗ ಅವಾರ್ಡ್ ಸಿಗ್ತದೆ ಅವರಿಗೆ. ಲಾಸ್ಟ್ GPS ಸ್ಟಾರ್ ಎಕ್ಸಾಮ್ದಾಗ ಇದೇ ಕ್ವಶನ್ ಕೇಳ್ಯಾನ ನೋಡ್ರಿ. GPS ಸ್ಟಾರ್ ಎಕ್ಸಾಮ್ದಲ್ಲಿ ಈ ಒಂದು ಕ್ವಶನ್ ಕೂಡ ಕೇಳಿದ್ದ ಸ್ನೇಹಿತರೆ, ಹೌದಲ್ರಿ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಯಾವ ಚಿತ್ರಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಲಭಿಸಿದೆ ಅಂತ ಕೇಳ್ಯಾನ, ಬೆಟ್ಟದವು. ಹಾಗಾದರೆ ಇವರು ನಾಯಕ ನಟನಾಗಿ ನಟಿಸಿದ ಮೊದಲ ಚಿತ್ರ ಅಪ್ಪು ಅನ್ನುವಂಥ ಮೂವಿ 2002ರಲ್ಲಿ ತೆರೆ ಕಾಣಿರ್ತಕ್ಕಂಥ ಚಿತ್ರ. ಇವರ ಕೊನೆಯ ಚಿತ್ರಗಳು ಜೇಮ್ಸ್ ಮತ್ತು ಗಂಧದ ಗುಡಿ ಅನ್ನುವಂಥದ್ದು ಕೂಡ ಗೊತ್ತಿರಲಿ. ಜೇಮ್ಸ್ ಮತ್ತು ಗಂಧದ ಗುಡಿ ಇವರ ಕೊನೆಯ ಚಿತ್ರಗಳು. ಇವರಿಗೆ 2022ರಲ್ಲಿ ಬಸವಶ್ರೀ ಪ್ರಶಸ್ತಿ ಕೂಡ ನೀಡಲಾಗಿದೆ ಸ್ನೇಹಿತರೆ. 2022ರಲ್ಲಿ ಯಾವ ಪ್ರಶಸ್ತಿ ಸರ್ ಅಂತ ಬಂದಾಗ ಬಸವಶ್ರೀ ಅನ್ನುವಂಥ ಅವಾರ್ಡು ಕೂಡ ಆಯ್ತು ಅವರಿಗೆ. ಬಸವಶ್ರೀ ಯಾರು ಕೊಡ್ತಾರೆ ಸರ್? ಚಿತ್ರದುರ್ಗದ ಮುರುಘಾಮಠ ಸಂಸ್ಥೆಯವರು. ಚಿತ್ರದುರ್ಗದ ಮುರುಘಾಮಠ ಸಂಸ್ಥೆಯವರು ಕೊಡ್ತಕ್ಕಂಥ ಪ್ರಶಸ್ತಿ. ಈ ಪ್ರಶಸ್ತಿಗೆ ಎಷ್ಟು ಅಮೌಂಟ್ ಇದೆ ಅಂತ ಕೇಳ್ತಾನ, 5 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ, 5 ಲ್ಯಾಕ್. ಚಿತ್ರದುರ್ಗದ ಮುರುಘಾಮಠ ಸಂಸ್ಥಾನದವರು ಕೊಡ್ತಕ್ಕಂಥ ಬಸವಶ್ರೀ. ಹಾಗಾದರೆ ಇದೇ ವರ್ಷ 2022 ಅವರು 21ರ ಡೆತ್ ಆದರು. ಪುನೀತ್ ರಾಜ್ಕುಮಾರ್ ಡೆತ್ ಆಗಿದ್ದು 2021 ಅಕ್ಟೋಬರ್ 29ಕ್ಕೆ ಕರ್ನಾಟಕದಲ್ಲಿ ಕರಾಳ ದಿನವಾಗಿ ಮೂಡಿ ಬಂದಿರತಕ್ಕಂಥದ್ದು. 4 ವರ್ಷ ಕಳೀತಾ ಬಂತು ಸ್ನೇಹಿತರೆ. ಇವ್ರಿಗೆ 2022ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿ ಕೊಟ್ಟಿತು. ಗೌರವ ಡಾಕ್ಟರೇಟ್ ಪದವಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಂತ ಕೂಡ ಕರಿತಾ ಇದ್ದೀವಿ. ಇವತ್ತು ಶಾಲಾ ಪಠ್ಯ ಪುಸ್ತಕಗಳಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಬದುಕು, ಸ್ಫೂರ್ತಿ, ಅವರ ಭಾವಚಿತ್ರಗಳು ಕೂಡ ಅಳವಡಿಸಲಾಗಿದೆ ಅನ್ನುವಂಥದ್ದು ಕೂಡ ನಮ್ಮೆಲ್ಲರಿಗೆ ವಿಚಾರಗಳು ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಸ್ನೇಹಿತರೆ, ಹೌದಲ್ರಿ. ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಇಷ್ಟು ನಮಗೆ ವಿಚಾರಗಳನ್ನು ಓದಿಕೇಳ್ತಕ್ಕಂಥ ಪ್ರಯತ್ನ ಮಾಡಬೇಕು. ವಿಚಾರಗಳನ್ನು ಓದಿಕೇಳ್ತಕ್ಕಂಥ ಪ್ರಯತ್ನ. ಇನ್ನು ನೆಕ್ಸ್ಟ್ ಒನ್ ನೋಡೋಣ್ರಿ ಸರ್. ವಿಷ್ಣುವರ್ಧನ್ ಅವರವರ ಜೊತೆ ಬಿ ಸರೋಜದೇವಿಯವರು ಪಡೆದರು. ಬಿ ಸರೋಜದೇವಿಯವ್ರದ್ದೊಂದು ಕರೆಂಟ್ ಅಫೇರ್ಸ್ ಕೂಡ ಸುದ್ದಿ ಒಳಗೈತಿ. ಅವರು ಸುದ್ದಿ ಒಳಗಿರ್ತಕ್ಕಂಥ ಪ್ರಮುಖರು ಇವರು. ಏನು ಸುದ್ದಿ ಒಳಗೈದಾರ ಸರ? ಏನು ಸುದ್ದಿ ಒಳಗದಾರಂದ್ರಿಗಿನ ಇವ್ರ ಹೆಸರಿನಲ್ಲಿ ಕರ್ನಾಟಕ ಸರ್ಕಾರ ಅಭಿನಯ ಸರಸ್ವತಿ ಅನ್ನುವಂಥ ಒಂದು ಅವಾರ್ಡ್ ಮಾಡ್ಯದ. ಅಭಿನಯ ಸರಸ್ವತಿ ಇದನ್ನು 25 ವರ್ಷ ಮೇಲ್ಪಟ್ಟ ಚಿತ್ರರಂಗದ ಮಹಿಳೆಯರಿಗೆ ಮಾತ್ರ ಕೊಡ್ತಾರೆ. 25 ವರ್ಷ ಮೇಲ್ಪಟ್ಟ ಚಿತ್ರರಂಗದ ಮಹಿಳೆಯರು ಮಾತ್ರ ಪಡಿತಾರ. ಇದಕ್ಕೆ ಎಷ್ಟಿದೆ ಸರ್ ಅಮೌಂಟು ಅಂತ ಕೇಳಿದ್ರೆ 1 ಲಕ್ಷ ರೂಪಾಯಿ ಕೊಡ್ತಾರೆ ನೋಡ್ರಿ. ಎಷ್ಟಿದೆ ಸರ್ ಅಂತ ಬಂದಾಗ ಕರ್ನಾಟಕ ಸರ್ಕಾರದಲ್ಲಿ 1 ಲಕ್ಷ ರೂಪಾಯಿ ಪ್ರಶಸ್ತಿ ಮೊತ್ತ, ಹೌದಲ್ರಿ. ಚಿತ್ರರಂಗದ ಮಹಿಳೆಯರು ಮಾತ್ರ ಪಡಿಬೋದು ಇದನ್ನು. ಅದರಲ್ಲಿ ವಿಶೇಷವಾಗಿ ಏನು ಸರ್ ಅಂತ ಬಂದಾಗ 25 ವರ್ಷ ಮೇಲ್ಪಟ್ಟವ್ರಿಗೆ ಮಾತ್ರ ಈ ಪ್ರಶಸ್ತಿನ ಪ್ರದಾನ ಮಾಡ್ತಾರೆ ಸ್ನೇಹಿತರೆ. ಎಸ್, ಯಾವ ಪ್ರಶಸ್ತಿ ಸರ್ ಅಂತ ಬಂದಾಗ ಈ ಒಂದು ಅಭಿನಯ ಸರಸ್ವತಿ ಅನ್ನುವಂಥ ಅವಾರ್ಡ್ ಯಾರ ಹೆಸರ ಮೇಲೆ ಇದೆ ಅಂತ ಕೇಳ್ತಾನೆ, ಬಿ ಸರೋಜದೇವಿ. ಬಿ ಸರೋಜದೇವಿ ಅವರು ಯಾರು? ಬಹುಭಾಷಾ ನಟಿ, ಕರ್ನಾಟಕ ರಾಜ್ಯದವರು ಕೂಡ ಸರ್. ಅದೇ ರೀತಿಯಾಗಿರ್ತಕ್ಕಂಥದ್ದು ಏನಂತ ಬಂದಾಗ ಇವರಿಗೆ 2025ರಲ್ಲಿ ಮರಣೋತ್ತರವಾಗಿ ಕರ್ನಾಟಕ ರತ್ನ ಕೂಡ. ಇನ್ನೊಂದು ಕರ್ನಾಟಕದಲ್ಲಿ ಇವರು 2001ರೊಳಗೆ ಏನಾಗಿತ್ತು ಸರ್ ಅಂತ ಬಂದಾಗ ಮೈಸೂರು ದಸರಾ ಕೂಡ ಉದ್ಘಾಟನೆ ಮಾಡಿದರು.
ಮೈಸೂರು ದಸರಾ ಕೂಡ ಉದ್ಘಾಟನೆ ಮಾಡ್ಯಾರ ಸ್ನೇಹಿತರೆ. ಯಾರು? ಬಿ ಸರೋಜದೇವಿ. ಹಾಗಾದರೆ ಮೈಸೂರು ದಸರಾ ಇಲ್ಲಿವರೆಗೆ ಎಷ್ಟು ಜನ ಮಹಿಳೆಯರು ಉದ್ಘಾಟನೆ ಮಾಡ್ಯಾರ? ಬೇಕಲ್ಲ. ಮೈಸೂರು ದಸರಾ ಉದ್ಘಾಟಿಸಿರ್ತಕ್ಕಂಥ ಮಹಿಳೆಯರು ಎಷ್ಟು ಜನ ಅದಾರ ಅನ್ನುವಂಥದ್ದು ಕೇಳಿಬಿಡ್ತಾನ. ಮಹಿಳೆಯರು ಏನಂತ ಬಂದಾಗ ಮೈಸೂರು ದಸರಾ ಉದ್ಘಾಟನೆ ಮಾಡಿದ ಮಹಿಳೆಯರು 5 ಜನ ಸಾಧಕಿಯರು. 5 ಜನ ಸಾಧಕರಿದ್ದಾರೆ ಸರ್. 5 ಜನ ಸಾಧಕರಲ್ಲಿ ಯಾರ್ಯಾರು ಬರ್ತಾರ್ರಿ? ನಂಬರ್ 1 ಗಂಗೂಬಾಯಿ ಹಾನ್ಗಲ್. ಗಂಗೂಬಾಯಿ ಹಾನ್ಗಲ್ 1999. ಗಂಗೂಬಾಯಿ ಹಾನ್ಗಲ್ 1999. ನಂಬರ್ 2 ಬಿ ಸರೋಜದೇವಿ. ಬಿ ಸರೋಜದೇವಿ 2001. ನಂಬರ್ 3 ಡಾಕ್ಟರ್ ಸುಧಾಮೂರ್ತಿ 2018. ನಂಬರ್ 4 ರಾಷ್ಟ್ರಪತಿಗಳಾಗಿರ್ತಕ್ಕಂಥ ದ್ರೌಪದಿ ಮುರ್ಮು 2022. ನಂಬರ್ 5 ಇತ್ತೀಚೆಗೆ ಬಾನು ಮುಷ್ತಾಕ್ 2025. ನೋಡಿ, ಮೈಸೂರು ದಸರಾ ಉದ್ಘಾಟಿಸಿರ್ತಕ್ಕಂಥ 5 ಜನ ಮಹಿಳೆಯರು. ಮೈಸೂರು ದಸರಾ ಉದ್ಘಾಟನೆ ಮಾಡಿರ್ತಕ್ಕಂಥ 5 ಜನ ಮಹಿಳೆಯರದು ಒಂದು ಕಡೆ ಲೀಸ್ಟ್ ಬರ್ದೀನಿ ನೋಡ್ರಿ. ಹೌದಾ? ಒಂದು ಕಡೆ ಲೀಸ್ಟ್ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀನಿ. 5 ಜನ ಮಹಿಳೆಯರು. ಸಾಧ್ಯ ಆದರೆ ಇಂಥವೆಲ್ಲ ಪಾಯಿಂಟ್ಸ್ಗಳನ್ನು ಸ್ಕ್ರೀನ್ಶಾಟ್ ಮಾಡಿಕೊಂಡು ಮೊಬೈಲಲ್ಲಿ ಸೇವ್ ಮಾಡ್ಕೋತ ಬರ್ರಿ. ನೋಟಿಸ್ ಮಾಡಿರಿ. ಅದ್ರ ಜೊತೆಗೆ ರಿವಿಷನ್ ಆಗಕ್ಕೆ ಇವೆಲ್ಲ ಹೆಲ್ಪ್ ಆಗ್ತಾವ ತಮಗೆ. ನೋಡ್ರಿ, 5 ಜನ ಮಹಿಳೆಯರ ಪಟ್ಟಿ. ಎಸ್, ಇಷ್ಟು ನಮಗೆ ಟೋಟಲ್ ಆಗಿರ್ತಕ್ಕಂಥದ್ದು ಏನು ಸರ್ ಅಂತ ಬಂದಾಗ ಕರ್ನಾಟಕ ರತ್ನ ಪ್ರಶಸ್ತಿ ಬಗ್ಗೆ ಇರ್ತಕ್ಕಂಥ ಒಂದಿಷ್ಟು ಇನ್ಫಾರ್ಮೇಷನ್.